ನಾವು ಈ ವರ್ಷ ಆ, ನಮ್ಮ ಶಾಲೆಯಲ್ಲಿ ಸುಮಾರು 47 ಮಕ್ಕಳು ವಿದ್ಯಾರ್ಥಿಗಳಿದ್ದರು. ಅವರೆಲ್ಲರೂ ಕೂಡ ಪಾಸಾಗಿ ನಮ್ಮಲ್ಲಿ ಶೇಕಡ ಪ್ರತಿಶತ 100ರಷ್ಟು ಫಲಿತಾಂಶ ಬಂದಿದೆ. ಫಲಿತಾಂಶದ ಜೊತೆಗೆ ಶಾಲೆಯ ಫಲಿತಾಂಶ ಅಂದರೆ QPI ಕ್ವಾಲಿಟಿ ಇಂಡೆಕ್ಸ್ ಪ್ರಕಾರ, ಪಾಯಿಂಟ್ ಇಂಡೆಕ್ಸ್ ಪ್ರಕಾರ ನಮ್ಮದು ಅದು ಕೂಡ ಒಳ್ಳೆಯ ಉತ್ತಮವಾದ ಫಲಿತಾಂಶ ಬಂದಿದೆ. 81 ಪಾಯಿಂಟ್ ಅಂದರೆ ಗ್ರೇಡಲ್ಲಿ ಹೋದರೆ ನಮ್ಮ ಶಾಲೆ ಎ ಗ್ರೇಡಲ್ಲಿ ಇದೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ಏನು ಎಲ್ಲ ವಿದ್ಯಾರ್ಥಿಗಳ ಇದರಲ್ಲಿ ಸುಮಾರು 5 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನನ್ನು ಪಡೆದಿದ್ದಾರೆ. ಹಾಗೆಯೇ 9 ವಿದ್ಯಾರ್ಥಿಗಳು ಸುಮಾರು 500ರ ಮೇಲೆ ಅಂಕಗಳನ್ನು ತೆಗೆದಿದ್ದಾರೆ. ನಮ್ಮಲ್ಲಿ 27 ಮಕ್ಕಳು ಫಸ್ಟ್ ಕ್ಲಾಸನ್ನು ತೆಗೆದುಕೊಂಡಾರೆ. 13 ಮಕ್ಕಳು ಸೆಕೆಂಡ್ ಕ್ಲಾಸು. ಆಮೇಲೆ ಜಸ್ಟು ಅಂದರೆ ಪಾಸ್ ಅಂತಂಥ ಮಕ್ಕಳು 2. ಅಂದರೆ ನಮ್ಮ ಶಾಲೆಯ ಫಲಿತಾಂಶ ಉತ್ತಮ ಗುಣಮಟ್ಟದಲ್ಲಿ ಎಲ್ಲ ಹಂತದಲ್ಲೂ ಕೂಡ ಉತ್ತಮವಾದ ಗುಣಮಟ್ಟವನ್ನು ಕಾಯ್ದುಕೊಂಡಿದೆ. ಇದಕ್ಕೆ ಕಾರಣಕರ್ತರು ಅಂದರೆ ನಾವು ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವರ್ಗ, ಹಾಗೆಯೇ STMCಯ ಸಹಕಾರ, ಅಧ್ಯಕ್ಷರ ಸಹಕಾರ, ಜೊತೆಗೆ ಊರಿನವರು ಕೂಡ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಈ ಫಲಿತಾಂಶ ಬರೋದಕ್ಕೆ ಎಲ್ಲ ಕಾಣದ ಕೈಗಳ ಪ್ರೋತ್ಸಾಹ ಭಾಳ ಮುಖ್ಯವಾಯಿತು. ಜೊತೆಗೆ ಸಹಕಾರ ಭಾಳ ಆಯಿತು. ಯಾಕಂದರೆ ಈ ಶಾಲೆಯಲ್ಲಿ ಹಗಲು ತುಂಬ ದೂರದಿಂದ ಬರುವಂಥ ಹೆಣ್ಮಕ್ಳ ಆರಂಭದಲ್ಲಿ ಈಗ ಒಂದು 10 ವರ್ಷದ ಹಿಂದೆ ಹೆದರ್ತಾ ಇದ್ರಂತ. ಯಾಕಂತಂದರೆ ತುಂಬ ಈ ರಿಮೋಟ್ ಏರಿಯಾದಲ್ಲಿ ನಡ್ಕೊಂಡು ಹೋಗಬೇಕು ಬರಬೇಕು ಅಂತ. ಅಂಥ ಸಂದರ್ಭದಲ್ಲಿ ನಾವು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಈ ವರ್ಷ ಶಾಲೆಯಲ್ಲಿ ಮಾರ್ನಿಂಗ್ ಕ್ಲಾಸ್ಗಳನ್ನ ನಡೆಸಿದ್ದೀವಿ. ಜೊತೆಗೆ ಸಂಜೆ 8 ಗಂಟೆವರೆಗೂ ಕೂಡ ವಿಶೇಷ ತರಗತಿಗಳನ್ನು ನಡೆಸಿದ್ದೀವಿ. ನಮ್ಮ ಇಲಾಖೆ ತುಂಬ ಮಾರ್ಗದರ್ಶನವನ್ನು ಮಾಡಿದೆ. ನಮ್ಮ ಜಿಲ್ಲಾ ಪಂಚಾಯತಿನ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅವರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ನಾವು ಈ ಫಲಿತಾಂಶವನ್ನು ಪಡೆಯೋದಕ್ಕೆ ಭಾಳ ಸಹಕಾರಿಯಾಗಿದೆ. ಸರ್ಕಾರಿ ಪ್ರೌಢಶಾಲೆ ಅಬ್ಬಲಗೆರೆ ಈ ಗ್ರಾಮದಲ್ಲಿರ್ತಕ್ಕಂಥ ಈ ಪ್ರೌಢಶಾಲೆಯಲ್ಲಿ SSLCಯಲ್ಲಿ 31 ವಿದ್ಯಾರ್ಥಿಗಳು ದಾಖಲೆ ಆಗಿದ್ದರು. ಆ 31 ವಿದ್ಯಾರ್ಥಿಗಳು ಕೂಡ ಕಲಿಕಾ ಪ್ರಕ್ರಿಯೆಯನ್ನು ನಾವು ಶಾಲಾ ಪ್ರಾರಂಭದಿಂದ ಜೂನ್ ತಿಂಗಳಲ್ಲೇ ಒಂದು ವಿಶೇಷವಾಗಿ ಕ್ರಿಯಾ ಯೋಜನೆ ಹಮ್ಮಿಕೊಳ್ಳೋದ್ರ ಮೂಲಕ ಆ ಕ್ರಿಯಾ ಯೋಜನೆಯಂತೆಯೇ ಪ್ರತಿ ತಿಂಗಳು ಮತ್ತು 2 ತಿಂಗಳು 3 ತಿಂಗಳು ಈ ರೀತಿಯಾಗಿ ನಾವು ಡಿವೈಡ್ ಮಾಡಿಕೊಂಡು ಅಕ್ಟೋಬರ್ಗಿಂತ ಮುಂಚೆ ಮತ್ತು ಅಕ್ಟೋಬರ್ ನಂತರ ಯಾವ ರೀತಿಯಲ್ಲಿ ನಾವು ಯೋಜನೆ ಮಾಡ್ಕೊಂಡು ಸಕ್ಸಸ್ ಆಗಲಿಕ್ಕೆ ಅಂಥೇಳಿನೇ ಈ 31 ಮಕ್ಕಳಿಗೆ ನಾವು ಕಲಿಕಾ ಪ್ರಕ್ರಿಯೆಯನ್ನು ಮಾಡಿದ್ವಿ. ಆ ನಿಟ್ಟಿನಲ್ಲಿ ನಾವು ಕ್ರಿಯಾ ಯೋಜನೆ ಮೂಲಕ ಮಾಡಿದ್ದಕ್ಕೇ ನಮಗೆ ಈ ಶಾಲೆಯ 31 ವಿದ್ಯಾರ್ಥಿಗಳು ಕೂಡ ಈ ಬಾರಿ 2025-26ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 31 ವಿದ್ಯಾರ್ಥಿಗಳು ಕೂಡ ಉತ್ತೀರ್ಣರಾಗಿ ಶೇಕಡ 100ರಷ್ಟು ಫಲಿತಾಂಶವನ್ನು ಪಡೆದುಕೊಂಡಿದ್ವಿ. ನಮಗೆ ಕ್ವಾಲಿಟಿ QWP ಅಸೆಸ್ಮೆಂಟಲ್ಲಿ ಶೇಕಡ 85.5ರಷ್ಟು ಫಲಿತಾಂಶವನ್ನು ಈ ಶಾಲೆ ಪಡೆದಿದೆ. ಅಂದರೆ ಗುಣಾತ್ಮಕ ಕಲಿಕೆಯಲ್ಲೂ ಕೂಡ ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಗಳಿಕೆಯನ್ನು ಪಡೆದಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ 31 ಮಕ್ಕಳಲ್ಲಿ ಡಿಸ್ಟಿಂಕ್ಷನ್ನು 3 ವಿದ್ಯಾರ್ಥಿಗಳು ಕೂಡ ಪಡ್ಕೊಂಡಿದ್ದಾರೆ. ಪ್ರಥಮ ಸ್ಥಾನದಲ್ಲಿ 23 ವಿದ್ಯಾರ್ಥಿಗಳು, ದ್ವಿತೀಯ ಸ್ಥಾನದಲ್ಲಿ 3 ವಿದ್ಯಾರ್ಥಿಗಳು, ಹಾಗೆಯೇ ಪಾಸ್ ಕ್ಲಾಸ್ 2 ವಿದ್ಯಾರ್ಥಿಗಳು, ಒಟ್ಟು 31 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಅಬ್ಲಿಗೆರೆಯಲ್ಲಿ 3 ವರ್ಷ STMC ಅಧ್ಯಕ್ಷರಾಗಿ ಇದ್ದೀನಿ ಸರ್ ನಾನು. ಅಂದರೆ ಮಕ್ಕಳು ಈ ಸರಿ ತುಂಬ ಚೆನ್ನಾಗಿ ಓದಿ 100% ಮಾರ್ಕ್ಸ್ ತೆಗ್ದು ಚೆನ್ನಾಗಿ ಓದಿದ್ದಾರೆ. ಅದನ್ನು ಟೀಚರ್ಸ್ಗಳು, ಮಾಸ್ಟ್ರುಗಳು, HM ಸರು ಅವರು ಒಳ್ಳೆ ಕ್ಲಾಸ್ ತಗೊಂಡು ಟಾಪರ್ ಆಗಿದ್ದಾರೆ. ಈ ಸರಿ ಚೆನ್ನಾಗಿ ಓದಿದ್ದಾರೆ, ಮಕ್ಕಳೆಲ್ಲ ಚೆನ್ನಾಗಿ ಓದಿದ್ದಾರೆ. ಈ ವರ್ಷ ಇದಕ್ಕಿಂತ ಇನ್ನೂ ಜಾಸ್ತಿ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಓದಬೇಕು, ಚೆನ್ನಾಗಿ ಓದಿದ್ದಾರೆ ಮಕ್ಕಳು. ಎಲ್ಲದಕ್ಕೂ ಕಾರಣ ಟೀಚರ್ಸ್ಗಳು. ಅವ್ರು ಪಟ್ಟಿರೋ ಶ್ರಮ ಆಗಲಿ, ಮಕ್ಕಳು ಪಟ್ಟಿರೋ ಶ್ರಮ, ಚೆನ್ನಾಗಿ ಬೆಳವಣಿಗೆ ಆಗಿದೆ, ಚೆನ್ನಾಗಿ ಓದಿದ್ದಾರೆ ಮಕ್ಕಳು. ಇನ್ನೂ ಚೆನ್ನಾಗಿ ಸ್ಕೂಲ್ ಚೆನ್ನಾಗಿ ಮುಂದೆ ಬರಲಿ, ಪಾಸಾಗಲಿ ಮಕ್ಕಳು ಅಂಥೇಳಿ ಕೇಳ್ಕೊತೀನಿ. ಹೋದ ವರ್ಷ ಎಲ್ಲ ಟೀಚರ್ಸಿನ ಎಫರ್ಟ್ ಜಾಸ್ತಿ ಇತ್ತು, ಆದರೆ ಸ್ಟೂಡೆಂಟ್ಸಿನ ಎಫರ್ಟ್ ಕಡಿಮೆ ಇತ್ತು. ಹಾಗಾಗಿ ಸ್ವಲ್ಪ ಹೋದ ವರ್ಷ ಕಡಿಮೆ ಆಯಿತು. ಬಟ್ ಈ ಸಲ ನಮ್ಮ ಟೀಚರ್ಸ್ ಎಲ್ಲ ಬೆಳಗ್ಗೆ ಮಾರ್ನಿಂಗ್ ಬೇಗ ಬರ್ತಿದ್ರು. 8 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. ಸಂಜೆ ಒಂದು 5:30, 6 ಗಂಟೆವರೆಗೂ ಕ್ಲಾಸ್ ತೊಗೊಳ್ತಿದ್ರು. ಅಂದರೆ ನಾವು ಏನೇ ಕೇಳಿದರೂ ಕೂಡ ಅವರು, ನಾವು ಎಷ್ಟು ಸಲ ಕೇಳಿದರೂ ಸಹ ನಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕ್ಲಿಯರ್ ಮಾಡ್ತಿದ್ರು. ಅವ್ರು ಬೇಜಾರು ಮಾಡ್ಕೊಳ್ತಿರ್ಲಿಲ್ಲ ಯಾವುದಕ್ಕೂ. ಹಾಗೆ ಈ ಬೋರ್ಡಿಂದ ಬಿಟ್ಟಿದ್ದ ಮಾಡಲ್ ಕ್ವೆಶ್ಚನ್ ಪೇಪರ್ಸ್ನ, ಹಾಗೆ ಪ್ರಿಪ್ರೇಟ್ರಿ ಅದನ್ನೆಲ್ಲ ಬರೆಯೋದಕ್ಕೆ ಈಸಿ ಆಯಿತು. ಆ ಮಾಡಲ್ ಕ್ವೆಶ್ಚನ್ ಪೇಪರ್ಸ್ನೆಲ್ಲ ನಮ್ಮ ಕೈಯಲ್ಲಿ ಜೆರಾಕ್ಸ್ ಮಾಡಿಸ್ಕೊಳಕ್ಕೆ ಆಗೋದಿಲ್ಲ ಅಂತಲೇ ಟೀಚರ್ಸೇ ಅವ್ರ ಕೈಯಿಂದ ದುಡ್ಡು ಹಾಕಿಬಿಟ್ಟು ಅವರೇ ಜೆರಾಕ್ಸ್ ಮಾಡಿಕೊಡ್ತಿದ್ರು ನಮಗೆ.
ಅಂದರೆ ಇಷ್ಟು ನಾವು 100% ರಿಸಲ್ಟ್ ತೊಗೊಳೋಕ್ಕೆ ನಮ್ಮ ಶಾಲೆ ಕಾರಣನೇ ಮೇನ್ ನಮ್ಮ ಟೀಚರ್ಸ್ ಗ್ರೂಪು. ನಮಗೇನೇನು ವರ್ಕ್ ಮಾಡೋದಕ್ಕೆ ಯೂಸ್ ಏನೇನಿದೆಯೋ ಅದ್ರ ಬಗ್ಗೆ ಎಲ್ಲ ಟೀಚರ್ಸ್ ಜೊತೆ ಮಾತಾಡಿಬಿಟ್ಟು ನಮಗೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಿದ್ರು. ಹಾಗೆ ನನಗಂತೂ ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್ರು. ಚೈತನ್ಯ ಅವರೇ ನಿಮ್ಮ ಕೈಯಲ್ಲಿ ಆಗತ್ತೆ, ನೀವು ಜಾಸ್ತಿ ಪರ್ಸೆಂಟೇಜ್ ತೊಗೋಬೇಕು, ಕ್ಲಾಸ್ ಟಾಪರ್ ಆಗಬೇಕು ಅಂತ ಎಲ್ಲ ಎನ್ಕರೇಜ್ ಮಾಡ್ತಿದ್ರು. ತುಂಬ ಖುಷಿ ಇದೆ. ಹಾಗೆ ನನ್ನ ಶಾಲೆ ಬಗ್ಗೆ ನನಗೆ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಮಗೆ ಬೆಳಗ್ಗೆ 8ರಿಂದ ಸಂಜೆ 8 ತನಕ ಕ್ಲಾಸ್ ತಗೊಳ್ತಿದ್ರು. ತುಂಬ ಎಲ್ಲ ಟೀಚರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಿದ್ರು. ಸ್ಕೂಲಲ್ಲೇ ತುಂಬ ಸ್ಪೆಷಲ್ ಕ್ಲಾಸ್ ತಗೊಳ್ಳೋದ್ರಿಂದ ನಮಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ತೆಗಿಯೋಕ್ಕೆ ಹೆಲ್ಪ್ ಆಗಿದೆ. ಪ್ರೈವೇಟ್ ಸ್ಕೂಲಿಗಿಂತ ಏನು ಕಮ್ಮಿ ಇಲ್ಲ, 100% ರಿಸಲ್ಟೇ ಬಂದಿದೆ ಈ ಸರ್ತಿ. ಟೀಚರ್ಸು, ಹೆಡ್ ಮಾಸ್ಟ್ರು ಎಲ್ಲ ತುಂಬ ಎಫರ್ಟ್ ಹಾಕಿದ್ದಾರೆ, ನಮಗಿಂತ ಜಾಸ್ತಿನೇ. ನಮ್ಮ ಸ್ಕೂಲು ಬೆಸ್ಟ್ ಅಂತ ಹೇಳ್ಬೋದು. ಮುಂಚೆ ಎಲ್ಲ ನಮ್ಮದು 3 ಪ್ರಿಪ್ರೇಟ್ರಿ, 4 ಮಾಡಲ್ ಪೇಪರ್ಸ್ ಎಲ್ಲ ಕೊಟ್ಟಿದ್ದರು. ನಮ್ಮದು ಮುಂಚೆ ಇಲ್ಲೇ ಈ ಸ್ಕೂಲಲ್ಲೇ ಪ್ರಿಪ್ರೇಟ್ರಿ ಎಲ್ಲ ಮಾಡಿದಾಗ ಸ್ವಲ್ಪ ಕಡಿಮೆ ಇತ್ತು. ಆಮೇಲೆ ಜಾಸ್ತಿ ಓದ್ತಾ ನೆಕ್ಸ್ಟ್ ಲೆವೆಲಿಗೆ ಜಾಸ್ತಿ ಆಗ್ತಾ ಹೋಯಿತು. ನನಗೆ 526 ಮಾರ್ಕ್ಸ್ ತೆಗಿಯೋಕ್ಕೆ ಹೆಲ್ಪ್ ಆಯಿತು.